ನಿಮ್ಮ ಮನೆಯೊಳಗಿರುವಂತಹ ಸಣ್ಣ ಮಕ್ಕಳಿಗೂ ಐತಿ ನೋಡ್ರಿ, ಒಟ್ಟು ಚಂತನ ಮೊಬೈಲ್ ಬೇಕು. ಊಟ ಮಾಡಕ್ ಕುಂತ್ರ ಮೊಬೈಲ್ ಬೇಕು, ನಿದ್ದೆ ಮಾಡಕತನ ಐತ್ ನೋಡ್ರಿ ಅವ್ರಿಗೆ ಮೊಬೈಲ್ ಬೇಕು. ಒಟ್ಟು ಮೊಬೈಲ್ ಕೊಟ್ರನೇ ಐತ್ ನೋಡ್ರಿ ಅವ್ರು ಸುಮ್ಕೊಂಡಿರ್ತಾರ. ನೀವೇನಾರೇ ಮೊಬೈಲ್ ಕಸ್ಕೊಂಡ್ರಪ್ಪ ಅಂತಂದ್ರ ಡೊಂಬ್ರಾಟ ಆಡಕ್ ಚಾಲು ಮಾಡ್ತಾರ, ಸಿಟ್ಟಿಗಳಕ್ ಚಾಲು ಮಾಡ್ತಾರ, ಅಳಾಕ ಚಾಲು ಮಾಡ್ಬಿಡ್ತಾರ. ಇಲ್ಲಿ ಮೊಬೈಲ್ ತಪ್ಪಲ್ಲ, ಪೇರೆಂಟ್ಸ್ ನಿಮ್ದು ತಪ್ಪ. ಅವ್ರು ಸುಮ್ಮ ಆಗ್ತಾರ ಅಂತ ಹೇಳಿ ನೀವು ಮೊಬೈಲ್ ಕೊಟ್ಬಿಡ್ತೀರಿ ನೋಡ್ರಿ, ಅದೇ ನೀವು ಮಾಡುವಂತ ದೊಡ್ಡ ತಪ್ಪ. ಅವ್ರ ಒಟ್ಟ ಈಗ ಹೊರಗೆ ಆಟ ಆಡಕ್ ಹೋಗಂಗಿಲ್ಲ, ಮನಿಯೊಳಗೂ ಐತ್ ನೋಡ್ರಿ ಯಾರು ಕೂಡ ಚಂದಾಗ ಮಾತಾಡಂಗಿಲ್ಲ, ಫೋನ್ ನೋಡ್ಕೋತ ಸರ್ಸ್ಕೋತ ಐತ್ ನೋಡ್ರಿ ಕುಂತು ಬಿಡ್ತಾರ. ಇವತ್ ನಿಮಗ ಈ ಒಂದು ವಿಡಿಯೋದಾಗ 5 ಐಡಿಯಾಗಳನ್ನ ಹೇಳ್ತೀನಿ. ಆ 5 ಐಡಿಯಾಗಳನ್ನ ನೀವು ಯೂಸ್ ಮಾಡ್ಕೊಂಡೈತ್ ನೋಡ್ರಿ, ನಿಮ್ಮ ಮಕ್ಕಳು ಮೊಬೈಲ್ ಹಿಡುದನ್ನ ಐತ್ ನೋಡ್ರಿ ನೀವ 99.9% ಐತ್ ನೋಡ್ರಿ ಬಿಡಿಸ್ಬೋದ. ಅದ್ರಾಗೂ ಈ ಒಂದು ಐಡಿಯಾಗಳೊಳಗ ಐತ್ ನೋಡ್ರಿ ಒಂದಿಷ್ಟು ನೀವು ನಿಮ್ಮ ಮಕ್ಕಳಿಗೆ ಹೊಡಿಲಾರ್ದೆ ಬೈಲಾರ್ದೆ ಐತ್ ನೋಡ್ರಿ, ಫೋನ್ ಕಸ್ಕೊಳಾರ್ದೇನೆ ಐತ್ ನೋಡ್ರಿ ಅವ್ರಿಗೆ ಮೊಬೈಲ್ ಬಿಡ್ಸಾಕೈತ್ ನೋಡ್ರಿ. ಈ 5 ಐಡಿಯಾಗಳು ಭಾಳ ಅಂದ್ರೆ ಭಾಳ ಈಸಿಯಾಗಿ ನಿಮ್ಗೆ ಹೆಲ್ಪ್ ಮಾಡ್ತಾವೆ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡ್ರಿ, ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದಲ ನಿಮ್ಗೊಂದು ಕ್ವಶನ್, ನಿಮ್ಮ ಮನೆಯೊಳಗ ಎಷ್ಟು ವರ್ಷದ ಮಕ್ಳು ಅದಾರ ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ. ಒಂದೇ ಐಡಿಯಾ ಏನಪ್ಪಾ ಅಂತಂದ್ರ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಅವ್ರು ಕೇಳಾನೇ ಪಟ್ಟನೆ ನೀವು ಕೊಡ್ತೀರಿ, ಮತ್ತ ಅವ್ರು ನೋಡ್ಕೊಂತಾನೆ ಕುಂಡಿರ್ತಾರ, ನೀವು ಆ ಒಂದು ಫೋನ್ ಐತ್ ನೋಡ್ರಿ ಇಸ್ಕೊಳಂಗೇ ಇಲ್ಲ. ಸೊ ಅದಕ್ಕೆ ಐತ್ ನೋಡ್ರಿ, ನೀವು ಅವ್ರಿಗೆ ಮೊಬೈಲ್ ಆಡಕ್ ಕೊಟ್ರಪ್ಪ ಅಂತಂದ್ರ ಒಂದು ಟೈಮ್ ಫಿಕ್ಸ್ ಮಾಡ್ರಿ. ಇಷ್ಟು ಗಂಟೆದಿಂದ ಇಷ್ಟು ಗಂಟೆ ತನ, 6ರಿಂದ 7, 7ರಿಂದ 8 ಈ ರೀತಿ ಟೈಮ್ ಫಿಕ್ಸ್ ಮಾಡಿ ನೀವು ಮೊಬೈಲ್ ಅವ್ರಿಗೆ ಆಡಕ್ ಕೊಟ್ರಪ್ಪ ಅಂತಂದ್ರ ಟೈಮ್ ಮುಗಿದ್ಮ್ಯಾಗ ಐತ್ ನೋಡ್ರಿ ಅವ್ರಿಗೆ ನಿಮ್ಗೆ ಕೊಡ್ತಾರ. ನೀವು ಪ್ರೀತಿಲೇ ಐತ್ ನೋಡ್ರಿ ಹೇಳ್ರಿ, ಅವರು ಕೇಳ್ತಾರ. ಈ ಒಂದು ರೂಲ್ನ ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ ಐತ್ ನೋಡ್ರಿ ಅವರು ಟೈಮಿಗೆ ಐತ್ ನೋಡ್ರಿ ಅವ್ರು ಅಭ್ಯಾಸ ಮಾಡ್ತಾರ, ಅವ್ರು ಹೊರಗೂ ಆಟ ಆಡಕ್ ಹೋಗ್ತಾರ, ಮತ್ತು ಮೊಬೈಲ್ನು ಐತ್ ನೋಡ್ರಿ ಆಡ್ದಂಗೆ ಆಗ್ತೈತಿ. ಎಷ್ಟು ಬೇಕೋ ಅಷ್ಟೇ. 2ನೇ ಐಡಿಯಾ ಏನಪ್ಪಾ ಅಂತಂದ್ರ, ನಿಮ್ಮ ಮಕ್ಕಳಿಗೆ ಐತ್ ನೋಡ್ರಿ ಅವ್ರಿಗೆ ಮೊಬೈಲ್ ಆಡಕ್ ಕೊಡೋ ಬದ್ಲಿ ಐತ್ ನೋಡ್ರಿ ಯಾವ್ದಾದ್ರು ಆಕ್ಟಿವಿಟಿ ಗೇಮ್ಸ್ ಅದು ಐತ್ ನೋಡ್ರಿ ಆಡ್ಸಂತ ಬರ್ರಿ. ಇದರ್ತಿಂತ ಏನಾಗ್ತದಪ್ಪ ಅಂತಂದ್ರ ಅವ್ರ ಲಕ್ಷ್ಯ ಆ ಒಂದು ಆಟದ ಕಡೆನೇ ಐತ್ ನೋಡ್ರಿ ಇರ್ತೈತಿ, ಮೊಬೈಲ್ ಕಡೆ ಹೋಗಂಗೇ ಇಲ್ಲ. ಅವ್ರ ಮನಸ್ಸು ಏನಾರೇ ಖಾಲಿ ತಪ್ಪ ಅಂತಂದ್ರೆ ಸುಮ್ ಕುಂತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಏನಾರೇ ಮಾಡ್ಬೇಕಂತ ಅನಿಸ್ತಿರ್ತೈತಿ. ಮಕ್ಳು ಅದ್ರಾಗ ಕಿಡಿಗಿಡಿರ್ತಾವ, ಒಟ್ಟು ಏನಾರೇ ಮಾಡ್ಕೊಂತ ಇರಬೇಕು ಅಂತ ಹೇಳಿ ಅನಿಸ್ತಿರ್ತೈತಿ. ಅವ್ರೇನೋ ಆಟ ಆಡಕತ್ತಿತ್ತಿಲ್ಲಪ್ಪ ಅಂತಂದ್ರೆ ಅವಾಗ ಅವ್ರ ಲಕ್ಷ್ಯ ಎಲ್ಲಿ ಹೋಗ್ತೈತಿ, ಮೊಬೈಲ್ ಕಡೆ ಹೋಗ್ತೈತಿ. ನಿಮ್ಮಂತೇಳಿ ಪಪ್ಪ ಮಮ್ಮಿ ಮೊಬೈಲ್ ಕೊಡ್ರಿ ಅಂತೇಳಿ ಮೊಬೈಲ್ ಇಸ್ಕೊಂಡು ಗೇಮ್ ಆಡಕ್ಕೆ ಕೂತ್ಬಿಡ್ತಾರ. ಸೊ ಅವ್ರು ಮೊಬೈಲ್ ಇಸ್ಕೊಳಕ್ಕೆ ಬರೋಕಿನ ಮೊದಲೇ ಐತ್ ನೋಡ್ರಿ ನೀವು ಯಾವುದಾದ್ರೂ ಕ್ಯಾರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಇಲ್ಲ ಬಿಲ್ಡಿಂಗ್ ಕಟ್ಟುವಂತಹ ಆಟ ಆಗಿರ್ಬೋದು, ಈ ರೀತಿ ಆಟಗಳನ್ನ ಐತ್ ನೋಡ್ರಿ ಆಡಕ್ಕೆ ಹಚ್ಬಿಡ್ರಿ. ಅವ್ರು ನಿಮ್ಮ ಮೊಬೈಲ್ ಐತ್ ನೋಡ್ರಿ ಕೇಳಂಗೇ ಇಲ್ಲ. 3ನೇ ಐಡಿಯಾ ಏನಪ್ಪಾ ಅಂತಂದ್ರ, ದೊಡ್ಡವರೇ ನಿಮ್ಮ ಮನೆಯೊಳಗಿನವ್ರೇ ನೀವು ನಿಮ್ಮ ಮಕ್ಕಳಿಗೆ ಐತ್ ನೋಡ್ರಿ ರೋಲ್ ಮಾಡೆಲ್ ಆಗ್ಬೇಕು. ನೀವು ಏನ್ ಮಾಡ್ತೀರಿ ನೋಡ್ರಿ ಆ ಮಕ್ಕಳು ಅದನ್ನೇ ಮಾಡಾಕ ಟ್ರೈ ಮಾಡ್ತಾವ. ನೀವು ಮೊಬೈಲ್ ನೋಡ್ಕೊಂತ ಊಟ ಮಾಡಾಕತ್ತಿದ್ರಪ್ಪ ಅಂತಂದ್ರ, ಪಿಕ್ಚರ್ ನೋಡ್ಕೊಂತ ಊಟ ಮಾಡಾಕತ್ತಿದ್ರ, ಗೇಮ್ ಆಡ್ಕೊಂತ ಕುಂತಿದ್ರ, ಫೋನ್ಯಾಗ ಮಾತಾಡ್ಕೊಂತ ಕುಂತಿದ್ರಪ್ಪ ಅಂತಂದ್ರ ಅದನ್ನ ಆ ಮಕ್ಕಳು ನೋಡಿದ್ರ ಈ ಒಂದು ಮೊಬೈಲ್ ಇಷ್ಟೆಲ್ಲ ಮಾಡಾಕತ್ತಾರಲ್ಲ ಇವ್ರ, ನನಗೂ ಆ ಒಂದು ಮೊಬೈಲ್ ಬೇಕಾ, ನಾನು ಆ ಒಂದು ಮೊಬೈಲ್ದಿಂದ ಈ ರೀತಿ ಆಕ್ಟಿವಿಟೀಸ್ ಮಾಡೋನೆ, ನಾನು ಆ ಫೋನ್ಯಾಗ ಮಾತಾಡೋನೆ, ಆ ಒಂದು ಫೋನ್ಯಾಗ ಗೇಮ್ ಆಡವ, ವಿಡಿಯೋ ನೋಡವ ಅಂತ ಹೇಳಿ ಕುಂತು ಬಿಡ್ತಾವ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ನಿಮ್ಮ ಮಕ್ಕಳು ಮುಂದೆ ನೀವು ಐತ್ ನೋಡ್ರಿ ಮೊಬೈಲ್ನ ಐತ್ ನೋಡ್ರಿ ಯೂಸ್ ಮಾಡೋದನ್ನ ಕಮ್ಮಿ ಮಾಡ್ರಿ. ಅವಾಗ ಐತ್ ನೋಡ್ರಿ ಅವರು ಮೊಬೈಲ್ ಬೇಕು ಅಂತೇಳಿ ಹಠ ಮಾಡಂಗಿಲ್ಲ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂತಿರ್ತಾರ, ನಿಮ್ಮ ಪಾಡಿಗೆ ಒಂದು ಸ್ವಲ್ಪ ನೀವು ಸೈಲೆಂಟ್ ಆಗಿರ್ರಿ. ಅವ್ರು ಹೊರಗೆ ಹೋದ್ಮ್ಯಾಗ ನೀವು ಮತ್ತೆ ಆಟ ಆಡಕ ನಿಮ್ಮ ಒಂದು ಮೊಬೈಲ್ ಯೂಸ್ ಮಾಡಕೈತ್ ನೋಡ್ರಿ ಸ್ಟಾರ್ಟ್ ಮಾಡ್ರಿ. 4ನೇ ಐಡಿಯಾ ಏನಪ್ಪಾ ಅಂತಂದ್ರ, ಮಕ್ಕಳಿಗೆ ಪನಿಷ್ಮೆಂಟ್ ಕೊಡಕ್ ಹೋಗ್ಬೇಡ್ರಿ. ಮೊಬೈಲ್ ಕೇಳಾಕತ್ತ ನೀವ, ಮೊಬೈಲ್ ಆಡಕತ್ತ ನೀವು ಅಂತ ಹೇಳಿ ಹೊಡಿಲಾಕ್ ಹೋಗೋದು, ಬೈಯೋದು ಮಾಡಿದ್ರಪ್ಪ ಅಂತಂದ್ರ ಅವ್ರಿಗೆ ತೀರಾ ಹಠ ಬರ್ತೈತೆ ಅದು ಮಾಡ್ಬೇಕೆ ಅಂತ ಹೇಳಿ. ಸೊ ಅದಕ್ಕೈತ್ ನೋಡ್ರಿ ನೀವು ಆ ಒಂದು ಪನಿಷ್ಮೆಂಟ್ ಬಿಟ್ಟ ಒಂದು ರಿವಾರ್ಡ್ ಸಿಸ್ಟಮ್ನ ಇಡ್ರಿ. ನೀವು ಯಾರಾದ್ರೂ ಮೊಬೈಲ್ನ ಕಮ್ಮಿ ಬಳಸಿದ್ರಂದ್ರೆ, ಇವತ್ತು ಮೊಬೈಲ್ ಯಾರು ಹಿಡಿಯಂಗಿಲ್ಲ ನೋಡ್ರಿ ಅವರಿಗೆ ಚಾಕ್ಲೇಟ್ ಕೊಡಿಸ್ತೀನಿ, ಅವ್ರಿಗೆ ಐತ್ ನೋಡ್ರಿ ಸ್ಯಾಟರ್ಡೆ ಸಂಡೇ ಹೊರಗೆ ಕರ್ಕೊಂಡು ಹೋಗ್ತೀನಿ, ಗಾರ್ಡನ್ ಕರ್ಕೊಂಡು ಹೋಗ್ತೀನಿ, ತಿರ್ಗಾಡಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಒಂದು ರಿವಾರ್ಡ್ ಸಿಸ್ಟಮ್ ಇಡ್ರಿ. ಈ ರೀತಿ ಸಿಸ್ಟಮ್ ಇಡೋದ್ರಿಂದ ಐತ್ ನೋಡ್ರಿ ಅವ್ರು ಖುಷಿ ಆಗ್ತಾರ. ಹೇ ಇವತ್ತು ನಾ ಮೊಬೈಲ್ ನೋಡಂಗಿಲ್ಲಪ್ಪ, ನಾಳೆ ನನಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದಾರ, ನನಗೆ ನಾಳೆ ಚಾಕ್ಲೇಟ್ ಕೊಡ್ತಂದಾರ, ಇವತ್ತು ನಾ ಮೊಬೈಲ್ ನೋಡ್ಲಿಲ್ಲ ಅಂದ್ರೆ ಈ ರೀತಿ ಐತ್ ನೋಡ್ರಿ ಅವ್ರ ಮೈಂಡ್ನಾಗ ಕುಂಡಿರ್ತೈತಿ. ಸೊ ಈ ರೀತಿ ಸಿಸ್ಟಮ್ನ ಐತ್ ನೋಡ್ರಿ, ರೂಲ್ನ ಐತ್ ನೋಡ್ರಿ ನೀವು ಅಪ್ಲೈ ಮಾಡುತ್ತಾ ಬರ್ರಿ ನಿಮ್ಮ ಮಕ್ಕಳ ಜೊತೆ. ಅಂಡ್ ಲಾಸ್ಟ್ 5ನೇ ಐಡಿಯಾ ಏನಪ್ಪಾ ಅಂತಂದ್ರ, ಅವ್ರ ಒಂದು ಅಟೆನ್ಷನ್ ಐತ್ ನೋಡ್ರಿ ಯಾವಾಗ್ಲೂ ನಿಮ್ಮ್ಯಾಗ ಇರುವಂಗ ಐತ್ ನೋಡ್ರಿ ನೀವ ಮಾಡ್ರಿ.
ಅವ್ರ ಒಂದು ಅಟೆನ್ಷನ್ ಐತಿ ನೋಡ್ರಿ ನಿಮ್ಮ ಮ್ಯಾಗ ಇರ್ಲಿಲ್ಲಪ್ಪ ಅಂತಂದ್ರ ಅವ್ರ ಒಂದು ಅಟೆನ್ಷನ್ ಮೊಬೈಲ್ ಮ್ಯಾಗ ಹೋಗ್ಬಿಡ್ತೈತಿ. ಮೊಬೈಲ್ ಕೊಡು ಮಮ್ಮಿ, ಮೊಬೈಲ್ ಕೊಡು ಪಪ್ಪ ಅಂತ ಹೇಳಿ ಬೇಡಿ ಮೊಬೈಲ್ ನೋಡ್ಕೊಂತ ಕುಂತ ಬಿಡ್ತಾರ. ಸೊ ನೀವ ಮಕ್ಕಳು ಸ್ಕೂಲಿಂದ ಬರೋಣದು ಐತಿ ನೋಡ್ರಿ, ಅವ್ರು ಕೂಡ ಚಂದಂಗೆ ಮಾತಾಡ್ರಿ. ಸ್ಕೂಲ್ ಒಳಗೆ ಏನ್ ಮಾಡ್ದಿ, ಏನ್ ಅಭ್ಯಾಸ ಮಾಡ್ದಿ, ಏನೇನು ಹೋಮ್ವರ್ಕ್ ಕೊಟ್ಟಾರ ಅಂತ ಹೇಳಿದೆಲ್ಲ ಚೆಕ್ ಮಾಡಿಸ್ರಿ. ಆಟ ಆಡಕ್ ಹೊರಗೆ ಗಾರ್ಡನ್ ಕದು ಕರ್ಕೊಂಡು ಹೋಗ್ರಿ, ಅವ್ರಿಗೆ ಕತಿ ಹೇಳೋದು ಮಾಡ್ರಿ, ಮಲಗಿಸ್ರಿ. ಈ ರೀತಿ ಮಾಡೋದ್ರಿಂದ ಐತಿ ನೋಡ್ರಿ ಅವ್ರೊಂದು ಅಟೆನ್ಷನ್ ಮೊಬೈಲ್ ಕಡೆ ಹೋಗಂಗಿಲ್ಲ. ಅವ್ರ ಲಕ್ಷ್ಯ ಯಾವಾಗ್ಲೂ ನಿಮ್ ಕಡೆ ಇರ್ತೈತಿ. ಮಮ್ಮಿ ಏನ್ ಹೇಳ್ತಾರ, ಪಪ್ಪ ಹಿಂಗ್ ಹೇಳ್ತಾರ, ಪಪ್ಪ ಹೊರಗೆ ಕರ್ಕೊಂಡು ಹೊಂಟಿನಂತಾರ, ಮಮ್ಮಿ ಊಟ ಮಾಡಿಸ್ನಂದಾಳ, ಈ ರೀತಿ ಅಟೆನ್ಷನ್ ಅವ್ರ ಕಡೆ ಐತಿ ನೋಡ್ರಿ ನಿಮ್ದು ಬರ್ತೈತಿ. ಈ ರೀತಿ ನೀವು ಪೇರೆಂಟ್ಸ್ ಮಾಡೋದ್ರಿಂದ ಐತಿ ನೋಡ್ರಿ ಅವ್ರ ಒಂದು ಅಟೆನ್ಷನ್ ಯಾವಾಗ್ಲೂ ನಿಮ್ ಮ್ಯಾಗಿರ್ತೈತಿ, ಮೊಬೈಲ್ ಮ್ಯಾಗಲ್ಲ. ಸೊ ನೋಡಿದ್ರಲ್ಲ, ಈ 5 ಐಡಿಯಾಗಳು ಐತಿ ನೋಡ್ರಿ ನಿಮ್ಮ ಒಂದು ಡೈಲಿ ಲೈಫ್ ಒಳಗ ನಿಮ್ಮ ಮಕ್ಕಳನ್ನ ಮೊಬೈಲ್ ಬಿಡ್ಸಾಕೈತಿ ನೋಡ್ರಿ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತಾವ. ಈ ಒಂದು ವಿಡಿಯೋನ ಐತಿ ನೋಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೂ ಶೇರ್ ಮಾಡ್ರಿ, ಹಾಗೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಒಳಗೂ ಶೇರ್ ಮಾಡ್ರಿ. ಹಾಗೆ ಈ ಒಂದು ವಿಡಿಯೋನ ಐತಿ ನೋಡ್ರಿ ಲೈಕ್ ಮಾಡ್ರಿ. ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ, ಈ ಒಂದು ಐಡಿಯಾಗಳು ನಿಮಗೆ ಇಷ್ಟ ಆಗಿದ್ವಪ್ಪ ಅಂತಂದ್ರೆ, ಸೊ ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಇಂಥವೇ ಐಡಿಯಾಗಳನ್ನ ವಿಡಿಯೋಗಳನ್ನ ನಿಮ್ಮ ಸಂಬಂಧ ತರ್ತಾ ಇರ್ತೀನಿ. ಬಾಯ್.